ನಾಳೆ ನೂತನ ಸಿಎಂ ಆಗಿ ಡಿಕೆ ಶಿವಕುಮಾರ್ ಪದಗ್ರಹಣ ಮಾಡ್ತಾ ಇದ್ದು ಹಿರಿಯ ಅಧಿಕಾರಿಗಳ ಜೊತೆ ಸಭೆ ನಡೆಸಿದ್ದಾರೆ ಪೊಲೀಸ್ ಆಯುಕ್ತ. ಪ್ರಮಾಣ ವಚನದ ಭದ್ರತೆ ಬಗ್ಗೆ ಪೊಲೀಸ್ ಆಯುಕ್ತರು ಸಭೆ ನಡೆಸಿದ್ದು ಡಿಕೆಶಿ ಪ್ರಮಾಣ ವಚನದ ಭದ್ರತೆ ಕುರಿತು ಅಧಿಕಾರಿಗಳು ಮೀಟಿಂಗ್ ಮಾಡಿದ್ದಾರೆ. ಎಲ್ಲ ಜಂಟಿ ಪೊಲೀಸ್ ಆಯುಕ್ತರು, ಟ್ರಾಫಿಕ್ ಡಿಸಿಪಿಗಳು ಭಾಗಿಯಾಗಿದ್ದು ವಿಐಪಿ ವಿವಿಐಪಿ ಪಾಸ್ ಇದ್ದವರಿಗೆ ಮಾತ್ರ ಲೋಕಭವನಕ್ಕೆ ಎಂಟ್ರಿ ಇರುತ್ತೆ. ವಿಐಪಿ ಪಾಸ್, ವಿವಿಐಪಿ ಪಾಸ್ ಇವೆರಡರಲ್ಲಿ ಯಾವುದಾದ್ರೂ ಒಂದಿದ್ರೆ ಎಂಟ್ರಿ ಇರುತ್ತೆ, ಇಲ್ಲ ಅಂದ್ರೆ ಎಂಟ್ರಿ ಇರೋದಿಲ್ಲ. ಲೋಕಭವನ ರಸ್ತೆಗೂ ಕೂಡ ಎಂಟ್ರಿ ಇರೋದಿಲ್ಲ. ಪಾಸ್ ತೋರಿಸಿದ್ರೆ ಒಳಗೆ ಬಿಡ್ತಾರೆ, ಇಲ್ಲ ಅಂದ್ರೆ ಒಳಗೆ ಬಿಡೋದಿಲ್ಲ. ಯಾರ್ಯಾರು ಆಹ್ವಾನಿತರಿದ್ದಾರೆ ಅದರಲ್ಲಿ ವಿಐಪಿ ಮತ್ತು ವಿವಿಐಪಿ ಅವರ ಎಂಟ್ರಿಗೆ ಮಾತ್ರ ಲೋಕಭವನದ ಗೇಟ್ನಿಂದ ಪ್ರವೇಶ ಇರುತ್ತೆ. 12ರಿಂದ ರಾತ್ರಿ 8 ಗಂಟೆಯವರೆಗೆ ವಿಧಾನಸೌಧ ಮತ್ತು ಲೋಕಭವನದ ರಸ್ತೆ ಬದಲಿ ಮಾರ್ಗದ ವ್ಯವಸ್ಥೆ ಮಾಡಿದ್ದಾರೆ. ಪ್ರಮಾಣ ವಚನದ ಭದ್ರತೆ ಬಗ್ಗೆ ಪೊಲೀಸ್ ಆಯುಕ್ತರು ಸಭೆ ನಡೆಸಿದ್ದು ಡಿಕೆಶಿ ಪ್ರಮಾಣ ವಚನದ ಭದ್ರತೆ ಕುರಿತು ಅಧಿಕಾರಿಗಳು ಮೀಟಿಂಗ್ ಮಾಡಿದ್ದಾರೆ. ಎಲ್ಲ ಜಂಟಿ ಪೊಲೀಸ್ ಆಯುಕ್ತರು, ಟ್ರಾಫಿಕ್ ಡಿಸಿಪಿಗಳು ಭಾಗಿಯಾಗಿದ್ದು ವಿಐಪಿ ವಿವಿಐಪಿ ಪಾಸ್ ಇದ್ದವರಿಗೆ ಮಾತ್ರ ಲೋಕಭವನಕ್ಕೆ ಎಂಟ್ರಿ ಇರುತ್ತೆ. ವಿಐಪಿ ಪಾಸ್, ವಿವಿಐಪಿ ಪಾಸ್ ಇವೆರಡರಲ್ಲಿ ಯಾವುದಾದ್ರೂ ಒಂದಿದ್ರೆ ಎಂಟ್ರಿ ಇರುತ್ತೆ, ಇಲ್ಲ ಅಂದ್ರೆ ಎಂಟ್ರಿ ಇರೋದಿಲ್ಲ. ಲೋಕಭವನ ರಸ್ತೆಗೂ ಕೂಡ ಎಂಟ್ರಿ ಇರೋದಿಲ್ಲ. ಪಾಸ್ ತೋರಿಸಿದ್ರೆ ಒಳಗೆ ಬಿಡ್ತಾರೆ, ಇಲ್ಲ ಅಂದ್ರೆ ಒಳಗೆ ಬಿಡೋದಿಲ್ಲ. ಯಾರ್ಯಾರು ಆಹ್ವಾನಿತರಿದ್ದಾರೆ ಅದರಲ್ಲಿ ವಿಐಪಿ ಮತ್ತು ವಿವಿಐಪಿ ಅವರ ಎಂಟ್ರಿಗೆ ಮಾತ್ರ ಲೋಕಭವನದ ಗೇಟ್ನಿಂದ ಪ್ರವೇಶ ಇರುತ್ತೆ. 12ರಿಂದ ರಾತ್ರಿ 8 ಗಂಟೆಯವರೆಗೆ ವಿಧಾನಸೌಧ ಮತ್ತು ಲೋಕಭವನದ ರಸ್ತೆ ಬದಲಿ ಮಾರ್ಗದ ವ್ಯವಸ್ಥೆ ಮಾಡಿದ್ದಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.